ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ವೀಕ್ಲಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಬ್ರೇಕ್ ಮಾಡೋಕ್ಕೆ ಬಂದಿದೆ. ಸದ್ಯದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಆಲ್ ಟೈಮ್ ಹೈ ಇದೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಅಲ್ಲೇ ಬಂದಿದೆ. ಸ್ಟ್ರಾಂಗ್ ಬುಲ್ಲಿಶ್ ಮಾರ್ಕೆಟ್ ಇದೆ ಬ್ಯಾಂಕ್ ನಿಫ್ಟಿ. ಸೊ ನಿಫ್ಟಿ ಕೂಡ ಸೇಮ್ ಇದೆ. ಒನ್ ಡೇ ಟೈಮ್ ಫ್ರೇಮಲ್ಲಿ ನಿಫ್ಟಿ ಕೂಡ ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಅದ್ರ ಕೆಳಗಡೆ ಇದೆ. ಬ್ಯಾಂಕ್ ನಿಫ್ಟಿ ಡಬಲ್ ಟಾಪ್ ಆಗಿದೆ, ಇನ್ನೂ ಬ್ರೇಕ್ ಆಗಿಲ್ಲ. ಸೊ ನೆಕ್ಸ್ಟ್ ಮೂಮೆಂಟು ಯಾವ ಥರ ಕೊಡಬಹುದು ಅಂತ ನೋಡೋಣ. ಸೊ ಸದ್ಯಕ್ಕೆ ನಾನು ಎರಡು ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನಿ ಒನ್ ಡೇ ಟೈಮ್ ಫ್ರೇಮಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ವೀಕ್ಲಿ ಚಾರ್ಟ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಸೊ ಎರಡು ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಮೂಮೆಂಟು ಮಾರ್ಕೆಟ್ಟು ಮೇಲ್ಗಡೆ ಹೋದರೆ ಇನ್ನೂ ಎಲ್ಲಿವರೆಗೂ ಹೋಗಬಹುದು. ಈ ಒಂದು ಚಾನಲಲ್ಲಿ ಮೂವ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಟ್ರೆಂಡ್ ಲೈನು ಸಪೋರ್ಟ್ ತಗೊಂಡು ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ಟು ಈ ಚಾನಲ್ ಒಳಗಡೆ ಮೂವ್ ಆಗ್ತಾ ಇದೆ. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ನಮ್ಮದು ಈ ಥರ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ನಾವು ಸೊ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಸೊ ಬ್ರೇಕ್ಔಟ್, ಫೇಕ್ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟು ಮತ್ತೆ ಕೆಳಗಡೆ ಬಂದಿದೆ. ಇವಾಗ ಸದ್ಯಕ್ಕೆ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟು ಬಂದಿದೆ. ಸಪೋಸ್ ಮಾರ್ಕೆಟು ಇದನ್ನ ಬ್ರೇಕ್ ಮಾಡಿದ್ರೆ ಆಲ್ ಟೈಮ್ ಹೈ, ಸೊ ನೆಕ್ಸ್ಟ್ ನಮಗೆ ಈ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಇಲ್ಲಿ ರೀಟೆಸ್ಟ್ ಮಾಡಿ ಈ ಲೈನ್ನ, ಈ ಟ್ರೆಂಡ್ ಲೈನ್ ವರೆಗೂ ನಮ್ದು ಏನಿರುತ್ತೆ ಟಾರ್ಗೆಟ್ ಇರುತ್ತೆ. ಸೊ ಟ್ರೆಂಡ್ ಲೈನು ಹತ್ರ 49,300 ಅಂತ ಟಾರ್ಗೆಟ್ ಇಟ್ಕೊಳ್ಳೋಣ. ಸೊ ಇಲ್ಲಿವರೆಗೂ ನಮ್ಮದು ಈ ಟ್ರೆಂಡ್ ಲೈನ್ ಪ್ರಕಾರ ನೋಡಿದ್ರೆ ನೆಕ್ಸ್ಟ್ ನಮ್ಮದು ಈ ಆಲ್ ಟೈಮ್ ಹೈ ಬ್ರೇಕ್ ಆದರೆ ರೀಟೆಸ್ಟ್ ಮಾಡಿ ಮಾರ್ಕೆಟು 49,300ವರೆಗೂ ನಮ್ಮ ಮಾರ್ಕೆಟು ಮೇಲ್ಗಡೆ ಮೂಮೆಂಟ್ ಕೊಡಬಹುದು. ಅದು ಒಂದೇ ದಿನದಲ್ಲಿ ಕೊಡಲ್ಲ. ಸೊ 1 ವೀಕ್ ಆಗಬಹುದು, 15 ಡೇಸ್ ಆಗಬಹುದು ಮಾರ್ಕೆಟು ಮೇಲ್ಗಡೆ ಬ್ರೇಕ್ ಆದರೆ. ಸೊ ಕೆಳಗಡೆ ಡಬಲ್ ಟಾಪ್ ಆಗಿ ಕೆಳಗಡೆ ಬರೋದಿದ್ರೆ ಮಾರ್ಕೆಟು ಸೊ ಇನ್ನು ಕೆಳಗಡೆ ಎಲ್ಲಿವರೆಗೂ ಬರಬಹುದು ಅಂತ ನೋಡೋಣ. ಸೊ ಡಬಲ್ ಟಾಪ್ ಮಾಡಿಕೊಂಡು ಸೊ ಸದ್ಯಕ್ಕೆ ನಮ್ಮ ಟಾರ್ಗೆಟು ಮೇಲ್ಗಡೆ ಆಲ್ ಟೈಮ್ ಹೈ ಬ್ರೇಕ್ ಆದರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಇರೋದೆ 49,300ವರೆಗೂ. ಯಾಕೆಂದರೆ ಇಲ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಸೊ ರೆಸಿಸ್ಟೆನ್ಸ್ನ ಟಚ್ ಮಾಡಿ, ಟ್ರೆಂಡ್ ಲೈನ್ನ ಟಚ್ ಮಾಡಿ ಮಾರ್ಕೆಟು ಮತ್ತೆ ಇಲ್ಲಿಂದ ಕೆಳಗಡೆ ಬರುತ್ತೆ. ಬಟ್ ಇದನ್ನು ಕರೆಕ್ಟಾಗಿ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋದರೆ 49,300ವರೆಗೂ ಹೋಗಬಹುದು. ಸೊ ಇದನ್ನು ಬ್ರೇಕ್ ಮಾಡಲಿಲ್ಲ ಅಂದರೆ ಮಾರ್ಕೆಟು ನಮ್ಮದು ಏನಿದೆ ಮಾರ್ಕೆಟು ಇದು ರೆಸಿಸ್ಟೆನ್ಸ್ ಝೋನ್ ಇದೆ, ಇದು ಸ್ಟ್ರಾಂಗು. ಈ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ನ ಮಾರ್ಕೆಟ್ ಏನು ಮಾಡಿಲ್ಲ, ರೀಟೆಸ್ಟ್ ಮಾಡಿಲ್ಲ. ಸೊ ಇದನ್ನು ರೀಟೆಸ್ಟ್ ಮಾಡೋಕ್ಕೆ ಮತ್ತೆ ಬರಬಹುದು. ಸೊ ಪ್ರೀವಿಯಸ್ ಡೇ ಹೈ ಕ್ಯಾಂಡಲ್ ಕೂಡ ನಾವು ಇಲ್ಲಿ ನೋಡಬಹುದು. ಸೊ ಇದು ಆಸ್ ಎ ರೆಸಿಸ್ಟೆನ್ಸ್ ಆಗಿ ನಮಗೆ ವರ್ಕ್ ಮಾಡುತ್ತೆ. ಸೊ ಇಷ್ಟು ಸದ್ಯಕ್ಕೆ ನಾನು ಈ ರೆಸಿಸ್ಟೆನ್ಸ್ ಮೇನ್ ಒನ್ ಡೇ ಟೈಮ್ ಫ್ರೇಮಲ್ಲಿ ಏನು ಬ್ರೇಕ್ ಮಾಡ್ಕೊಂಡು ಹೋಗಿದೆ ಮಾರ್ಕೆಟು ಅದನ್ನು ಕೂಡ ಡ್ರಾ ಮಾಡಿದ್ದೀನಿ. ಪ್ರೀವಿಯಸ್ ಡೇ ಕ್ಯಾಂಡಲ್ಲು ಹೈನ ಡ್ರಾ ಮಾಡಿದ್ದೀನಿ. ಸೊ ಇದನ್ನು ಸದ್ಯಕ್ಕೆ ನಾನು ಟಾಪ್ ಬ್ರೇಕ್ ಮಾಡಿದ್ರೆ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದೆ. ಇದು ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಾರ್ಕೆಟು 4 ಅವರಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್
ಬಿಟ್ಟು ಹೋಗಿದೆ. ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ವರೆಗೂ ಬಂದು ಇಲ್ಲಿಂದ ಅಪ್ ಮೂಮೆಂಟ್ ಕೊಡಬಹುದು ಸ್ನೇಹಿತರೆ. ಸೊ ಇದನ್ನು ರೀಟೆಸ್ಟ್ ಮಾಡಿಲ್ಲ ಮಾರ್ಕೆಟು. ಈ ರೆಸಿಸ್ಟೆನ್ಸ್ ಝೋನ್ನ ರೀಟೆಸ್ಟ್ ಮಾಡೋಕ್ಕೆ ಮಾರ್ಕೆಟು ಬರಲೇಬೇಕು. ಮತ್ತು ಇಲ್ಲಿಂದ ಒಂದು ಬೈ ನಾವು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಾರ್ಕೆಟು 1 ಅವರ್ ಟೈಮ್ ಫ್ರೇಮಲ್ಲಿ ಈ ಥರ ಕಾಣಿಸುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ 15 ಮಿನಿಟ್ಸಲ್ಲಿ ಕೂಡ ಇಲ್ಲಿ ನಾವು ಪ್ರೀವಿಯಸ್ ಡೇ ಹೈನ ಫೇರ್ ವ್ಯಾಲ್ಯೂ ಗ್ಯಾಪ್ನ ನೋಡಬಹುದು. ಸೊ ಇದು ನಮ್ಮದು ಆಸ್ ಎ ಆರ್ಡರ್ ಬ್ಲಾಕ್ ಆಗಿ ವರ್ಕ್ ಆಗುತ್ತೆ. ಮಾರ್ಕೆಟು ಈ ಆರ್ಡರ್ ಬ್ಲಾಕ್ ಒಳಗಡೆ ಬಂದು ಇಲ್ಲಿಂದ ಒಂದು ಮೂಮೆಂಟ್ ಕೊಡಬಹುದು. ಮತ್ತು ಗ್ಯಾಪ್ ಅಪ್ ಮಾಡಿ ಈ ಆಲ್ ಟೈಮ್ ಹೈನ ಬ್ರೇಕ್ ಮಾಡೋ ಥರ ನಾಟಕ ಆಡಿ ಮಾರ್ಕೆಟು ಟ್ರ್ಯಾಪ್ ಮಾಡಿ ಕೆಳಗಡೆ ಬರಬಹುದು ಸ್ನೇಹಿತರೆ. ಸೊ ಕರೆಕ್ಟಾಗಿ ರೀಟೆಸ್ಟ್ ಆಗಿ ಮಾರ್ಕೆಟು ಮೇಲೆ ಕನ್ಫರ್ಮೇಷನ್ ಕ್ಯಾಂಡಲ್ ಕೊಟ್ಟರೆ ಮಾತ್ರ ಬೈ ಹೋಗ್ತಾನೆ. ಇಲ್ಲ ಅಂದರೆ ಆಲ್ ಟೈಮ್ ಹೈ ಮುರಿಯೋ ಥರ ನಾಟಕ ಮಾಡಿ ಟ್ರ್ಯಾಪ್ ಮಾಡಿ ಜನರನ್ನ ಡೈರೆಕ್ಟಾಗಿ ಫಾಲ್ ಆಗ್ತಾನೆ ಇಲ್ಲಿಂದ. ಸೊ ಹುಷಾರಾಗಿ ಟ್ರೇಡ್ ಮಾಡಬೇಕು. ಸೊ ಸದ್ಯಕ್ಕೆ 5 ಮಿನಿಟ್ಸಲ್ಲಿ ಮಾರ್ಕೆಟು ಸ್ವಲ್ಪ ಕಂಟಿನ್ಯೂಸ್ ಆಗಿ ಹೋಗಿದ್ದಾನೆ. ಸ್ವಲ್ಪ ರೀಟ್ರೆಸ್ ಆಗಿ ಮಾರ್ಕೆಟು ನನ್ನ ಪ್ರಕಾರ ಮೇಲ್ಗಡೆ ಹೋಗ್ತಾನೆ ಅಂತ ಅನಿಸುತ್ತೆ. ಸೊ ಗ್ಯಾಪ್ ಅಪ್ ಮಾಡಿದ್ರೆ ಇಲ್ಲಿ ಟ್ರ್ಯಾಪ್ ಮಾಡ್ತಾನೆ. ಈ ಲೈನ್ ಮೇಲೆ ಗ್ಯಾಪ್ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಟ್ರ್ಯಾಪ್ ಮಾಡ್ತಾನೆ. ಭಾಳ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಸೊ ಕೆಳಗಡೆ ಬಂದರೆ ಪ್ರೀವಿಯಸ್ ಡೇ ಲೋ ಏನಿದೆ ಮಾರ್ಕೆಟು ಪ್ರೀವಿಯಸ್ ಡೇ ಹೈ ಏನು ಅಲ್ಲಿವರೆಗೂ ಪ್ರೀವಿಯಸ್ ಡೇ ಹೈವರೆಗೂ ಬರಬಹುದು. ಸೊ ಇಲ್ಲಿ ಮೇಜರ್ ನಮ್ಮದು ರೆಸಿಸ್ಟೆನ್ಸ್ ಇದೆ, ಇದೇನು ಡ್ರಾ ಮಾಡಿದ್ದೀನಿ. ಸೊ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಮಾರ್ಕೆಟು ಬರಬಹುದು ಕೆಳಗಡೆ ಬಂದರೆ. ಇದಕ್ಕಿಂತ ಕೆಳಗಡೆ ಬರೋದಿಲ್ಲ ಮಾರ್ಕೆಟು. ಸೊ ಮೇಜರ್ ಪ್ರೀವಿಯಸ್ ಡೇ ಹೈ ಅಲ್ಲಿವರೆಗೂ ಬರಬಹುದು, ಇಲ್ಲಾಂದರೆ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಬರಬಹುದು. ಇಲ್ಲಿಂದ ಮಾರ್ಕೆಟು ಕೆಳಗಡೆ ಜಾಸ್ತಿ ಹೋಗಲ್ಲ, ಯಾಕಂದರೆ ಸ್ಟ್ರಾಂಗ್ ಬುಲ್ಲಿಶ್ ಇದ್ದಾನೆ ಮಾರ್ಕೆಟು. ಸೊ ಗ್ಯಾಪ್ ಡೌನ್ ಮಾಡಿದ್ರೆ ಮತ್ತೆ ಇಲ್ಲಿಂದ ಒಂದು ಮೇಲ್ಗಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸದ್ಯಕ್ಕೆ ಮಾರ್ಕೆಟು ಸ್ಟ್ರಾಂಗ್ ಬುಲ್ಲಿಶ್ ಇದ್ದಾನೆ. ನಾವು ಟ್ರೇಡು ಸಿ ತಗೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಆಲ್ ಟೈಮ್ ಹೈ ಏನು ಬ್ರೇಕ್ ಮಾಡೋ ಥರ ನಾಟಕ ಮಾಡಿ ಸೊ ಟ್ರ್ಯಾಪ್ ಮಾಡ್ತಾನೆ. ತುಂಬ ಹುಷಾರಾಗಿರ್ರಿ. ಈ ಲೈನ್ ಇದೆ, ಆಲ್ ಟೈಮ್ ಹೈ ಲೈನು 48,635. ಸೊ ಇದನ್ನು 30 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ನೋಡಿದ್ರೆ ಸೊ ಆಲ್ ಟೈಮ್ ಹೈ ಇಲ್ಲಿದೆ. ಎಕ್ಸಾಕ್ಟಾಗಿ ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ನಾನು ಟಾರ್ಗೆಟ್ ಹೇಳಿದ್ದೀನಿ ಕರೆಕ್ಟಾಗಿ. ಸೊ ಯಾವ ಥರ ಮೊಮೆಂಟು ಕೊಡಬಹುದು ಅಂತ. ಸೊ ಆ ಝೋನಿಗೆ ಬರೋಕ್ಕೆ ವೇಟ್ ಮಾಡಿ. ಸೆಂಟ್ರಲ್ಲೇ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸೆಂಟ್ರ್ ಟ್ರೇಡ್ ಮಾಡಿದ್ರೆ ಏನಾಗುತ್ತೆ, ಸ್ಟಾಪ್ ಲಾಸಸ್ಸು ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಒಂದು ಪುಲ್ ಬ್ಯಾಕ್ಗೋಸ್ಕರ ವೇಟ್ ಮಾಡೋಣ. ಪುಲ್ ಬ್ಯಾಕ್ ಆಯಿತು ಅಂದರೆ ಮಾರ್ಕೆಟು ಅಲ್ಲಿಂದ ಮತ್ತೆ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡು ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲ ಅಂದರೆ ಗ್ಯಾಪ್ ಅಪ್ ಮಾಡಿದ್ರೆ ಇಲ್ಲಿ ಒಂದು ಟ್ರ್ಯಾಪ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆಲ್ ಟೈಮ್ ಹೈಗೆ. ಸೊ ಕರೆಕ್ಟಾಗಿ ರೀಟೆಸ್ಟ್ ಆದರೆ ಇಲ್ಲಿಂದ ಬೈ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಿಫ್ಟಿ ಅನಾಲಿಸಿಸ್ ನಾವು ಮಾಡಿದ್ರೆ ನಿಫ್ಟಿ ಡೇ ಟೈಮ್ ಫ್ರೇಮಲ್ಲಿ ನಿಫ್ಟಿ ಕೂಡ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ತಗೊಂಡು ಒಂದು ಚಾನಲಲ್ಲಿ ಹೋಗ್ತಾ ಇದೆ. ಕೆಳಗಡೆ ಟ್ರೆಂಡ್ ಲೈನು ಸಪೋರ್ಟು, ಮೇಲ್ಗಡೆ ಟ್ರೆಂಡ್ ಲೈನು ರೆಸಿಸ್ಟೆನ್ಸು. ನಿಫ್ಟಿ ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಸದ್ಯಕ್ಕೆ ಆ ಲೈನ್ ಕೆಳಗಡೆ ಇದೆ. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡು ಹೋಗಬಹುದು ಅಂತ ನನ್ನ ಅನಿಸಿಕೆ. ಸೊ ಹೋದರೆ ನಿಫ್ಟಿ ಆಲ್ರೆಡಿ ನಿಫ್ಟಿ ಏನು ಮಾಡಿದ್ದಾನೆ, ಆಲ್ ಟೈಮ್ ಹೈ ಬ್ರೇಕ್ ಮಾಡಿ
ಮಾರ್ಕೆಟು ಕೆಳಗಡೆ ರೀಟ್ರೇಸ್ ಪುಲ್ ಬ್ಯಾಕ್ ಮಾಡಿ ಮಾರ್ಕೆಟು ಮತ್ತೆ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಸಪೋಸ್ ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಇಲ್ಲಿ ಈ ಆಲ್ ಟೈಮ್ ಹೈನ ರೀಟೆಸ್ಟ್ ಮಾಡಿ ಮಾರ್ಕೆಟು ಹೋದರೆ ನಮಗೆ ಎಲ್ಲಿವರೆಗೂ ಹೋಗಬಹುದು ಅಂದರೆ, ಸೊ ಈ ಪಾಯಿಂಟ್ನ ನಾವು ಕನ್ಸಿಡರ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನಮ್ಮದು ಸೊ ರೌಂಡ್ ಫಿಗರ್ ನಾವು ತೊಗೊಂಡ್ರೆ 22,800 ಒಂದಿದೆ, ನೀವು ನೋಡಬಹುದು ಇಲ್ಲಿ. ಸೊ ಅದರ ಕೆಳಗಡೆದು ನಾವು ನೋಡಿದ್ರೆ 22,750 ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. 22,750 ಇಲ್ಲಾಂದರೆ 22,800. ಸೊ ಇನ್ನೂ ಕೆಳಗಡೆ ಬಂದರೆ 22,000 ರೌಂಡ್ ಫಿಗರ್ 22,700ವರೆಗೂ ಮಾರ್ಕೆಟು ಹೋಗಬಹುದು. ಯಾಕೆ ಅಷ್ಟು 22,700, 22,750, 22,800 ಈ ರೇಂಜಲ್ಲಿ ಮಾರ್ಕೆಟು ಮೇಲ್ಗಡೆ ಹೋಗಬಹುದು ಹೋದರೆ? ಯಾಕೆಂದರೆ ಮೇಲ್ಗಡೆಯಿಂದ ಏನು ಆಸ್ ಅ ರೆಸಿಸ್ಟೆನ್ಸ್ ಆಗಿ ಟ್ರೆಂಡ್ ಲೈನ್ ವರ್ಕ್ ಮಾಡ್ತಾ ಇದೆ, ಮತ್ತೆ ಮಾರ್ಕೆಟು ಅದನ್ನು ಟಚ್ ಮಾಡಿ ಅಲ್ಲಿಂದ ಒಂದು ಕೆಳಗಡೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದ್ದಾನೆ, ಇಲ್ಲಿ ಫುಲ್ ಬ್ಯಾಕ್ ಬಂದಿದ್ದ, ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ ಎಕ್ಸಾಕ್ಟ್ ಆಗಿ ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಮಾರ್ಕೆಟು ಇಲ್ಲೇನು 4 ಅವರ್ ಕ್ಯಾಂಡಲ್ಲು ಬ್ರೇಕ್ ಮಾಡಿದ್ದ, ಅದನ್ನು ರೀಟೆಸ್ಟ್ ಮಾಡಿ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬರ್ತಾನ, ಇಲ್ಲಿಂದ ಮೇಲ್ಗಡೆ ಹೋಗ್ತಾನ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಹೈ ಬ್ರೇಕ್ ಮಾಡೋದ್ರಲ್ಲಿ ಇದೆ, ನಿಫ್ಟಿ ಕೂಡ ಬ್ರೇಕ್ ಮಾಡಿದೆ. ಸೊ ಎರಡು ಆಲ್ಮೋಸ್ಟ್ ಸೇಮ್ ಪೊಸಿಷನ್ನಲ್ಲಿ ನಿಂತಿದೆ. ಇಲ್ಲಿಂದ ಕೆಳಗಡೆ ಹೋಗುತ್ತೋ ಇಲ್ಲಿಂದ ಮೇಲ್ಗಡೆ ಹೋಗುತ್ತೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಎಲ್ಲ ಸೇಮ್ ವರ್ಕ್ ಮಾಡುತ್ತೆ. ಸೊ ಎರಡು ಚಾರ್ಟು ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಸ್ಟಾರ್ಟ್ ಆದಾಗ, ಸೊ ಆಲ್ಮೋಸ್ಟ್ ಸೇಮ್ ವರ್ಕ್ ಮಾಡುತ್ತೆ. ಸೊ ಇಲ್ಲಿಂದ ಮಾರ್ಕೆಟು ಕೆಳಗಡೆನೂ ಬರಬಹುದು. ಈ ಲೈನ್ ಬ್ರೇಕ್ ಮಾಡಿದ್ರೆ ಆಲ್ ಟೈಮ್ ಹೈ ಲೈನ್ ಬ್ರೇಕ್ ಮಾಡಿದ್ರೆ ಇಲ್ಲಿಂದ ಒಂದು ಅಪ್ಸೈಡ್ ನೋಡೋಕ್ಕೆ ನಮಗೆ ಸಿಗುತ್ತೆ ನಿಫ್ಟಿ. ಸೊ 15 ಮಿನಿಟ್ಸಲ್ಲಿ ನೋಡಿದ್ರೆ ಮಾರ್ಕೆಟು ಪುಲ್ ಬ್ಯಾಕ್ ಆಗಿದ್ದ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಸದ್ಯಕ್ಕೆ ಟ್ರೆಂಡ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡೂ ಸ್ಟ್ರಾಂಗ್ ಬುಲ್ಲಿಶ್ ಇದೆ. ಸೊ ಪಿ ತಗೊಳ್ಳೋಕ್ಕೆ ಜಾಸ್ತಿ ಟ್ರೈ ಮಾಡಬೇಡಿ, ಸಿ ಟ್ರೈ ಮಾಡಿ. ಸೊ ಜಾಸ್ತಿ ಕನ್ಫರ್ಮೇಷನ್ ಇದ್ದರೆ ಪಿಗೆ ಹೋಗಿ, ಇಲ್ಲಾಂದರೆ ಏನಾಗುತ್ತೆ ಜಾಸ್ತಿ ಲಾಸ್ ಪಿ ಸೈಡು ಆಗುತ್ತೆ. ಸೊ ಪ್ರೀಮಿಯಂ ಸಿ ಸೈಡ್ ಜಾಸ್ತಿ ಇರುತ್ತೆ. ನಾವು ಪಿ ತೊಗೊಂಡ್ರೆ ಪ್ರೀಮಿಯಂ ಏನಾಗುತ್ತೆ ನಮ್ಮದು ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಕೇರ್ಫುಲಿ ಟ್ರೇಡ್ ಮಾಡಿ ಸ್ನೇಹಿತರೆ. ಸೊ ಟಾರ್ಗೆಟ್ಸ್ ನಾನು ಹೇಳಿದ್ದೀನಿ, ಇದು ಆಲ್ ಟೈಮ್ ಹೈ ಲೈನು, ಇದನ್ನು ಬ್ರೇಕ್ ಮಾಡಿದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಕೆಳಗಡೆ ಮಾರ್ಕೆಟು ಸ್ಟ್ರಾಂಗ್ ಆಗಿ ಈ ಸ್ವಿಂಗ್ ಬ್ರೇಕ್ ಮಾಡಬೇಕು. 15 ಮಿನಿಟ್ಸಲ್ಲಿ ಈ ಸ್ವಿಂಗ್ ಬ್ರೇಕ್ ಮಾಡಿದ್ರೇ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ನಾವು ಮತ್ತೆ ಮಾರ್ಕೆಟು ಇನ್ನೂ ಮೇಲ್ಗಡೆ ಹೋಗೋಕ್ಕೆ ನೋಡುತ್ತೆ. ಸೊ ಬ್ಯಾಂಕ್ ನಿಫ್ಟಿಲಿ ಕೂಡ ಸೇಮ್. ಸೊ ಮೇಜರ್ ಸ್ವಿಂಗ್ಗಳನ್ನ ಬ್ರೇಕ್ ಇನ್ನೂ ಮಾಡಿಲ್ಲ, ಇನ್ನೂ ಸಿ ಸೈಡೇ ಮಾರ್ಕೆಟು ಸ್ಟ್ರಾಂಗ್ ಆಗಿದೆ. ಸೊ ಸಿ ಸೈಡೇ ಟ್ರೇಡ್ ತಗೊಳ್ಳಿ, ಯಾಕಂದರೆ ಪ್ರೀಮಿಯಂ ಡಬಲ್ ಟಿಬಲ್ ಆಗೋದ್ರಿಂದ ಜಾಸ್ತಿ ನಮಗೆ ಪ್ರಾಫಿಟ್ ಸಿ ಕಡೆ ಆಗುತ್ತೆ. ಟ್ರೆಂಡು ನಮ್ಮದು ಮೇಲ್ಗಡೆ ಇರೋದ್ರಿಂದ ಪ್ರಾಫಿಟ್ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಟ್ರೆಂಡ್ ತಕ್ಕನಾಗೆ ಟ್ರೇಡ್ ಮಾಡೋಣ. ಸೊ ಎನಿ ಡೌಟು ಇದ್ದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.